ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ದುಷ್ಟರಾಗಿರುವಂತಹ ದುರ್ಯೋಧನ ಶಿಷ್ಟರಾಗಿರುವಂತಹ ಪಾಂಡವರನ್ನ ಮೆಟ್ಟುವುದಕ್ಕೋಸ್ಕರವಾಗಿ ಕೋಲಗುರುಗಳಿಂದ ಚಕ್ರವ್ಯೂಹವನ್ನು ರಚಿಸಿದ್ದಾನಂತೆ. ಅಬ್ಬ ನಿಷ್ಪಾಂಡವ ಪೃಥ್ವಿಯನ್ನಾಗಿಸುವುದಕ್ಕೆ ಹೊರಟಿದ್ದಾನೆ. ಹಾಗಿದ್ದರೆ ಅಭೇದ್ಯವಾಗಿರುವಂತಹ ಚಕ್ರವ್ಯೂಹ ಅದನ್ನು ಭೇದಿಸಿ ಹೊರಬರುವುದು ಪಾಂಡವರ ಪ್ರತಿಷ್ಠೆಯ ಪ್ರತೀಕ. ಹಾಗಿದ್ದರೆ ನನ್ನ ತಂದೆಯವರಾಗಿರುವಂತಹ ಪಾರ್ಥನು ಇಲ್ಲಿಲ್ಲ. ಹಾಗೆಂದು ಸುಮ್ಮನೆ ಕುಳಿತುಕೊಳ್ಳುವುದಕ್ಕಾಗುತ್ತದೆಯೇ? ಇಲ್ಲವೇ ಇಲ್ಲ. ಪಾರ್ಥನ ವಜ್ರವೀರ್ಯ ಸಂಭೂತನಾದ ಸಿಡಿಲಮರಿ ಅಭಿಮನ್ಯು ಇದ್ದಾನೆ. ಹಾಗಾಗಿ ತಡ ಮಾಡುವುದಲ್ಲ, ವಿಶೇಷವಾಗಿರುವಂತಹ ಕೂರ್ಗಣೆಗಳನ್ನು ಬತ್ತಳಿಕೆಗೆ ತುಂಬಿಸಿಕೊಂಡಿದ್ದೇನೆ. ಕರಿ ತುರಗ ಪದಾತಿ ರಥವನ್ನ ಕೂಡಿಕೊಂಡಿದ್ದೇನೆ. ಸೇನಾ ಸಮೂಹಕ್ಕೆ ಅಪ್ಪಣೆ ಕೊಡ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಹಿರಿಯ ಪಿತನಾಗಿರುವಂತಹ ಧರ್ಮರಾಜ ಅವರನ್ನ ಮೆಚ್ಚಿಸುವ ಮೂಲಕವಾಗಿ ದುರವೀಣ್ಯವನ್ನು ಪಡೆದ ಹಾಗಾಯ್ತು. ಹಾಗಿದ್ದರೆ ತಡ ಯಾಕೆ? ಆ ವ್ಯೂಹವನ್ನ ಭೇದಿಸಿ ಭಾರತ ರತ್ನನಾಗಿ ಮೆರೆಯಬೇಕಾಗಿದೆ. ತಡ ಮಾಡುವುದಲ್ಲ. ಹಾಗಾಗಿ ಏನಾಯ್ತು? ಸರಿಯಲ್ಲ ಸರಿಯಲ್ಲ. ಯಾಕೋ? ವ್ಯೂಹ ಭೇದನಕ್ಕೆ ಹೋಗಬೇಕೆನ್ನುವಂತಹ ಉತ್ಸಾಹವೇನೋ ಸರಿ, ಆದರೆ ಯಾವ ಕಾಲಕ್ಕೆ ತನ್ನ ಬಳಿಗೆ ಬರುತ್ತಾನೆ ಅಂತ ಕಾಯ್ತಾ ಇದ್ದಾಳೆ ಅಮ್ಮ ಸುಭದ್ರಾದೇವಿ. ನನ್ನ ವಿಚಾರವನ್ನ ತಿಳಿಸದೇ ಹೋದೆ ಅಂತ ಆದ್ರೆ ಅದು ಅಕ್ಷಮ್ಯ ಅಪರಾಧವೇ ಆದರೂ ಆದೀತು. ಹಾಗಾಗಿ ಅಮ್ಮನಲ್ಲಿ ಒಂದೆರಡು ಮಾತನ್ನ ತಿಳಿಸಿ ಆ ಬಳಿಕ ರಣಕ್ಷೇತ್ರವನ್ನು ಸೇರ್ತೇನೆ. ಹಾಗಾಗಿ ತೆರಳ್ತೇನೆ. ನಳಿನ ಮುಖಿ ಸೌಭಾಗ್ಯ ಬಂದರು ಮಗನ ಬಳಿಗೆ ಅಭಿಮನ್ಯುವಿನ ಏನಿದು? ಎಲ್ಲಿಗೆ ಪೋಪೆ ಬಾಲದೆ ಸೊಲ್ಲಿಸನಗೆ ವೀರನೇ
ಇದೆ ಕಂದ. ಯಾಕೆ ಅಂತ ಕೇಳಬಹುದಾ? ನಿನ್ನ ನಡೆ ನುಡಿಯೇ ವಿಚಿತ್ರವಾಗಿದೆ ಹಾ ಕಂದ. ಅಮ್ಮ, ಇದೇನು ಕಂದ ನಿನ್ನ ಕೈಯಲ್ಲಿ? ಹೊರಳರಿಯುವ ಕರವಾಲ, ಬೆನ್ನಿನಲ್ಲಿ ಕೋರ್ಗಣಗಳ ಬತ್ತಳಿಕೆ ಅಮ್ಮ. ಕಂದ ಅಮ್ಮ, ಇದೇನು ಕಂದ ನಿನ್ನ ಎದೆಯಲ್ಲಿ? ಇದು ಸೀಸದ ಕವಚ. ಈ ನಿನ್ನ ಉಡುಗೆ ತೊಡುಗೆಗಳು ಯಾಕಾಗಿ ಮಗನೇ? ವೀರರಿಗೆ ಅಪ್ಪುವಂತಹ ವೀರಗಸೆಯನ್ನು ಧರಿಸಿದ್ದೇನಮ್ಮ. ಅಮ್ಮ, ಅದು ನೀನು ಹೊರಗಡೆಯಲ್ಲಿ ಏರಿಕೊಂಡು ಬಂದಿರೋದು ಏನು ಮಗನೇ? ಓ ಅದ ಮಣಿಮಯವಾಗಿರುವ ವೃಥ ಕಂದ. ಅಮ್ಮ, ಇದೆಲ್ಲ ಯುದ್ಧ ಪರಿಕರಗಳು. ರಣಕ್ಷೇತ್ರಕ್ಕೆ ಹೋಗುವಾಗ ಬೇಕಾದಿದ್ದೇ ವಿನಃ ಹೌದೇ ಹೌದು. ತಾಯಿಯ ಬಳಿಗೆ ಬರಬೇಕಾದ್ರೆ ಇದರ ಅಗತ್ಯವಿಲ್ಲ. ಹಾಗಾಗಿ ಈ ಹೊತ್ತು ನಿನ್ನ ಆಗಮನ ಇಲ್ಲಿಗೆ ಆಗಿದೆಯೇ ವಿನಃ ಗಮನ ಮಾತ್ರ ಎತ್ತಲೋ ಇದೆ. ಕಂದ, ಅಮ್ಮ, ಎಲ್ಲಿಗೆ ಹೊರಟವನು? ಯಾಕೆ ನಿನ್ನ ಈ ವೇಷಭೂಷಣ? ಈ ನಿನ್ನ ತಾಯಿಯಲ್ಲಿ ಹೇಳಬಾರದು ಮಗನೇ. ಲಾಲಿಸಬೇಕಮ್ಮ. ಲಾಲಿಸುವುದಲೇ ತಾಯೇ ಎನ್ನ ಬಿನ್ನಪವ. ಲಾಲಿಪುದಲೆ ತಾಯೇ, ಲಾಲಿಪುದಲೆ ತಾಯೇ, ಲಾಲಿಪುದಲೆ ತಾಯೇ ಎನ್ನ ಬಿನ್ನಪವ. ಅಮ್ಮಯ್ಗೆ ಓ
ನಿನ್ನ ಆಗಮನ. ದಿನನಿತ್ಯವೂ ಓಡಿ ಬಂದು ಅಮ್ಮ ಎಂದು ಒಪ್ಪಿಕೊಳ್ಳುತ್ತಿದ್ದವನು ನೀನು. ಆದ್ರೆ ನಿನ್ನ ಮುಖಭಾವವೇ ವಿಚಿತ್ರವಾಗಿದೆ. ಮುಖದಲ್ಲಿ ವೀರಾವೇಶ ಹೊಮ್ಮುತ್ತಿದೆ. ಕೈಯಲ್ಲಿ ಯುದ್ಧ ಪರಿಕರಗಳನ್ನು ಹಿಡಿದುಕೊಂಡಿದ್ದೀಯ. ವೀರಾವೇಶದಿಂದ ಮಣಿಮಯವಾದಂತಹ ರಥವನ್ನು ಏರಿದೀಯ. ಎಲ್ಲಿಗೆ ಕಂದ? ಅಮ್ಮ ಯಾಕೆ ಕಂದ? ವಿಚಾರ ನಿಮ್ಮ ಬಳಿಗೆ ಬರಲಿಲ್ಲ ನಮ್ಮ. ಏನು ಮಗನೇ? ಅರಮನೆಯ ಅಂಗಳದಲ್ಲೇ ಇರುವಂತಹವರು ನೀವು. ಆದರೂ ಕೂಡ ಪರಿಚಾರಕರಿಂದ ರಣದ ವರ್ತಮಾನವನ್ನು ತಿಳಿಯುತ್ತಲೇ ಇದ್ದವರು. ಹೌದು. ನಿಷ್ಪಾಂಡವ ಪೃಥ್ವಿಯನ್ನಾಗಿಸಬೇಕು ಎನ್ನುವ ಕಾರಣದಿಂದ ದುಷ್ಟ ದುರ್ಯೋಧನ ಕೋಲಗುರುವಿನ ನೇತೃತ್ವದಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾನಂತೆ ಅಮ್ಮ. ಅದು ಅಭೇದ್ಯವಾದುದು ಎನ್ನುವ ಹಾಗೆ ನಗರತೆಗೆ ಭಾಜನವಾಗಿದೆ. ಅದು ಪಾಂಡವರ ಪ್ರತಿಷ್ಠೆಯಲ್ಲವೇ ನಮ್ಮ. ಹೌದು. ಅದನ್ನು ಪುಡಿಗಟ್ಟುವುದಕ್ಕೆ ಸಮರ್ಥರಾಗಿರುವಂತಹ ನನ್ನ ತಂದೆಯವರು ಬಳಿಯಲ್ಲಿಲ್ಲ. ತಂದೆಯವರ ಕರ್ತವ್ಯವನ್ನು ನಿಭಾಯಿಸಬೇಕಾದದ್ದು ನನ್ನದಾಗಿರುವಂತಹ ಕರ್ತವ್ಯ. ಅದಕ್ಕಾಗಿ ಆ ಕಾರಣಕ್ಕೋಸ್ಕರವಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ದೊಡ್ಡಪ್ಪನಿಂದ ದುರವೀಳ್ಯವನ್ನು ಪಡೆದು ಹೊರಟಿದ್ದು ರಣಕ್ಷೇತ್ರಕ್ಕೆ. ಯಾಕೆ ಮಗನ ನನಗೆ ಇಂತಹ ಬುದ್ಧಿ ಹೇಳು? ಏತಕ್ಕಿಂತ ಬುದ್ಧಿ ಬಂದು ಕಂಬ ಯಾಕೆ ನನಗೆ ಈ ರೀತಿಯ ಬುದ್ಧಿ ಬಂತು ಹೇಳು? ಏನಾಯ್ತು ಹೇಳು? ಅದಲ್ಲ ಅಂತಾದ್ರೆ ಯಾವುದೇ ಕಾರ್ಯವನ್ನು ಮಾಡುವ ಮೊದಲು 10 ಬಾರಿ ಯೋಚಿಸಿ ಮುಂದಡಿಯನ್ನು ಇಡುತ್ತಿರುವವನು ನೀನು. 1000 ಬಾರಿ ಯೋಚಿಸಿ ನಿರ್ಧಾರ ಕೈಗೊಂಡು. ಆದರೆ ಇಂದೇಕೆ ಈ ರೀತಿಯ ವಿವೇಕ ಶೂನ್ಯನಾಗಿ ಮುಂದುವರಿಯುತ್ತೇನೆ ಹೇಳು ಮಗನೇ? ವಿವೇಕ ಶೂನ್ಯವಾಯ್ತಾ? ಚಕ್ರವ್ಯೂಹವೆಂದರೆ ಸಾಮಾನ್ಯವಾದದ್ದು. ಏನು ಮಹಾ ಅಂತಬೇಕಲ್ಲ, ವೃತ್ತು ಸದೃಶವಾದ ಮಗನೇ. ಬಿಡು, ವೃತ್ತ ಅಂತಂದ್ರೆ ಹಾಗೆ ನವಗ್ರಹರೇ ಏಕಕಾಲದಲ್ಲಿ ನಿಂತು ಜಾತಕನನ್ನು ಪೀಡಿಸಿದರು ಅಂತಾದ್ರೆ ಅವರ ಕತೆ ಏನಾದಿತ್ತು ಹೇಳು ಮಗ. ಜಾತಕ ಕಟ್ಟಿದ್ರೆ ಏನೂ ಆಗುವುದಿಲ್ಲ ಅಮ್ಮ. ಅಂತೆ ಈ ಮಹಾವ್ಯೂಹ ಈ ಮಹಾವ್ಯೂಹದಲ್ಲಿ ದ್ರೋಣ, ಕರ್ಣ, ಶಲ್ಯ ಮೊದಲಾದ ಅತಿರಥ ಮಹಾರಥರೆಲ್ಲ ಸೇರಿಕೊಂಡಿದ್ದಾರೆ ಮಗನೇ. ಏನಾಯ್ತು ಸೇರಿಕೊಂಡಿದ್ರೆ? ಅವರೆಲ್ಲರೂ ಏಕಕಾಲದಲ್ಲಿ ಒಟ್ಟಾಗಿ ನಿನ್ನ ಮೇಲೆ ಮುಗಿಬಿದ್ದರು ಅಂತಾದ್ರೆ ಎಲ್ಲವರನ್ನು ಒಂದೇ ಕಟ್ಟಿಗೆಯಿಂದ ಬಲಿ ಕೊಡ್ತೇನೆ. ಸಾಧ್ಯವಿಲ್ಲ ಮಗನೇ, ಸಾಧ್ಯವಿಲ್ಲ. ಅವರಿಂದ ತಪ್ಪಿಸಿಕೊಳ್ಳಲು ನಿನಗೆ ಖಂಡಿತ ಸಾಧ್ಯವಿಲ್ಲ ಕಂದ. ಕಂದ ಅಮ್ಮ, ಸರಸ ಎಂದರೆ ಸಮರ ಎಂದು ಭಾವಿಸಿದೆ. ನಮಗೆ ಸಮರವೇ ಸರಸ. ಜಾತಿ ಮಗನೇ ಇಂಥ ಬುದ್ಧಿ ಹೇಳು? ಅತಿರಥ ಮಹಾರಥರಿಗೆ ಅಸಾಧ್ಯವಾದಂತ ಈ ವ್ಯೂಹ ಭೇದನ ಬಾಲಕನಾದ ನಿನಗೆ ಸಾಧ್ಯವೇ? ಬೇಡ ಕಂದ, ಬೇಡ.
ಹಿರಿಯರಿದ್ದಾರ? ಬೇಡಮ್ಮ. ಏನ್ ಹೇಳಿದೆ ನೀನು? ನಾನು ಹುಡುಗ ಅಂತಲ್ಲ. ಒಂದು ಸಣ್ಣ ಕಿಡಿ ಸಾಕಾದೀತು ಕೌರವ ಪಕ್ಷ ಎನ್ನುವಂತಹ ಅರಗಿನ ಮನೆಯನ್ನು ಸುಟ್ಟುರುವುದಕ್ಕೆ. ಅಷ್ಟೇ ಅಲ್ಲ, ಪ್ರತ್ಯಕ್ಷ ಪರಶಿವನೇ ಬಂದ ಅಂತಾದ್ರು ಲೆಕ್ಕಿಸುವ ನಾನು ಅಲ್ಲವೇ ಅಲ್ಲ. ಅಮ್ಮ, ಕ್ಷತ್ರಿಯ ಕುಲೋತ್ಪನ್ನನಿದ್ದೇನೆ. ಹೋರಾಡುವುದೇ ನನ್ನ ಕರ್ತವ್ಯ. ಹಾಗಾಗಿ ತಡೆಯಬೇಡ. ಇದು ಹೋರಾಟೆ. ನೀತಿ ಏನೋ ಕಂದ, ಇದು ನೀತಿಯಲ್ಲ ಬೇಡ. ಮಾತಾಡಿಸ್ಬೇಡ. ನಾ ಹೋಗುವುದೇ ಈಗ. ಯಾಕೆ ಮಗನೇ ಹಿಡಿದ ಹಠವನ್ನೇ ಮತ್ತೆ ಮತ್ತೆ ಮುಂದುವರಿಸುತ್ತಾ ಇರವೆ ಹೇಳು? ಅದಲ್ಲ ಅಂತಾದರೆ ಶಾಪಾದಪಿ ಶರಾದಪಿ ಎನಿಸಿಕೊಂಡಂತಹ ದ್ರೋಣಾಚಾರ್ಯರ ಚಕ್ರವ್ಯೂಹ ಅಭೇದ್ಯವಾದುದು ಮಗನೇ. ಇಂತಹ ಮಹಾವ್ಯೂಹದಲ್ಲಿ ಚಂದ್ರಾನ್ವಯದ ಕುಡಿಯಾದಂತಹ ನಿನ್ನನ್ನೇ ಕಳೆದುಕೊಂಡೆವು ಅಂತಾದ್ರೆ ಮುಂದೆ ಯಾರು ಗತಿ ಮಗನೇ, ಯಾರು ಗತಿ? ಅದಲ್ಲ, ನಾಳೆ ದಿನ ನಿನ್ನ ತಂದೆ ನನ್ನ ಪತಿದೇವರು ಬಂದು ಸುಭದ್ರ ನನ್ನ ಮಗ ಸಿಡಿಲ ಮರಿ ಅಭಿಮನ್ಯು ಎಲ್ಲಿ ಎಂದು ಕೇಳಿದರೆ ಏನು ಹೇಳಲಿ ಮಗನೇ? ಓ ಅಷ್ಟೇಯ, ರಣಕ್ಷೇತ್ರದಲ್ಲಿ ವೀರ ವಿಹಾರ ಮಾಡುವುದಕ್ಕೆ ಹೋಗಿದ್ದಾನೆ ಅಂತ ಹೇಳಿ. ಅಮ್ಮ, ನಿನ್ನ ಹೆಂಡತಿ ಉತ್ತರೆ ತುಂಬು ಗರ್ಭಿಣಿ ಮಗನೇ. ನಾಳೆ ದಿನ ಬಂದು ಅತ್ತೆ ನನ್ನ ಮಾಂಗಲ್ಯ ಬಗ್ಗೆ ಎಲ್ಲಿ ಎಂದು ಕೇಳಿದರೆ ಏನು ಹೇಳಲಿಕ್ಕಂತ? ಏನು ಹುಟ್ಟುವ ಮಗುವಿಗೆ ಶತ್ರುಗಳ ರುಂಡವನ್ನೇ ಬಳುವಳಿಯಾಗಿ ಕೊಡ್ತೇನೆ ಅಂತ ಹೇಳಿ. ಶಾಬಾಷ್ ಮಗನೇ, ಶಾಬಾಷ್. ಬಹಳ ಚೆನ್ನಾಗಿ ಮಾತನಾಡಿ ಬಿಟ್ಟಿಯೋ ಕಂದ. ಆದ್ರೆ ಈ ಹೆತ್ತಡಲು ನಿನ್ನನ್ನು ರಣಕ್ಷೇತ್ರಕ್ಕೆ ಕಳುಹಿಸಲು ನನ್ನ ಮನ ಸರ್ವತಾ ಒಪ್ಪುತ್ತಿಲ್ಲ. ಬೇಡ ಕಂದ, ಬಿಟ್ಟು ಬಿಡು. ದೂರ ಕೊಡವೆ ನನಗೆ. ಬೇಡ ಮಗನೇ, ಬೇಡ. ಮಾತಿಗೂ ಒಲ್ಲೆ ಎನ್ನುವ ಹಾಗೆ ಹೇಳಬೇಡಿ ಅಮ್ಮ. ಕ್ಷತ್ರಿಯ ಕುಲೋತ್ಪನ್ನನಾಗಿ ಹುಟ್ಟಿರುವ ನಾನು, ಕರ್ತವ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಸ್ವಾರ್ಥಿಯನ್ನಾಗಿ ಮಾಡಬೇಡ ಅಮ್ಮ. ನನ್ನನ್ನು ಹೋಗುವುದಕ್ಕಾಗಿ ಬಿಟ್ಟುಕೊಡಿ. ಅಭಿಮನ್ಯು, ಅಮ್ಮ, ಹೋಗಲೇಬೇಕೇನು? ಹೋಗುವುದೇ ಸಿದ್ಧ. ಹೋಗಲೇಬೇಕು. ಹೋಗುವುದೇ ಬದ್ಧ. ಹೋಗು ಹೋಗು. ಹೊರಟೆ ಈಗ. ಈ ನಿನ್ನ ತಾಯಿಯ ಒಂದೇ ಒಂದು ಆಶೆಯನ್ನು ನೆರವೇರಿಸಿ ಹೋಗುತ್ತೀಯ ಮಗನೇ? ಮಾತಾ ಒಂದೇ ನಮ್ಮ, 1000 ಬೇಕಾದ್ರೂ ಕೇಳಿ ನಾನು ಈಡೇರಿಸ್ತೇನೆ ಕಂದ. ಅಮ್ಮ, ರಣಕ್ಷೇತ್ರಕ್ಕೆ ಹೊರಟು ನಿಂತ ನಿನ್ನನ್ನು ಯಾರೇ ತಡೆಯಲಿ, ಅವರು ನಿನ್ನ ಪಾಲಿನ ಶತ್ರು. ಹೌದು ತಾನೆ? ತೆಗೆದೇ ಮುಂದೆ ಹೋಗುತ್ತೇನೆ ಮಗು. ಅಮ್ಮ, ನಿನ್ನ ಕೈಯಲ್ಲಿ ಹಿಡಿದಿರುವಂತಹ ಈ ಖಡ್ಗ ಹರಿತವಾದ ಕೂರಸಿ ನೋಡು. ವಿರೋಧಿಗಳ ರುಂಡವನ್ನು ಚೆಂಡಾಡಲು ಹೊರಟಿರುವುದು ತಾನೆ. ಅದೆಷ್ಟೋ ವೀರಾದಿ ವೀರರ ರುಂಡವನ್ನು ಚೆಂಡಾಡಲು ಹೊರಟಿರುವಂತಹ ಈ ನಿನ್ನ ಖಡ್ಗಕ್ಕೆ ರಕ್ತಾಭಿಷೇಕ ಮಾಡಿಸುವುದಕ್ಕೆ ಮುಂದಾಗುತ್ತೆ. ಇನ್ನೊಂದು ಶಿರ ಹೆಚ್ಚಾಗಲಿಕ್ಕಿಲ್ಲ ಅಲ್ಲ? ಹೇಳಮ್ಮ, ಕಡಿದು ಬಿಸಾಡ್ತೇನೆ ಕಂದ. ಅಮ್ಮ, ನವಮಾಸ ಪರ್ಯಂತರ ಹೊತ್ತು ಹೆತ್ತು ಸಾಕಿದವಳು ಈ ನಿನ್ನ ತಾಯಿ. ನಿನಗೆ ತುತ್ತಿಕ್ಕಿ ಮುತ್ತಿಕ್ಕಿದವಳು ಈ ನಿನ್ನ ತಾಯಿ ಎನ್ನುವಂತಹ ಮಾತೃವಾತ್ಸಲ್ಯವನ್ನು ಮರೆತು ಬಿಡು. ಹಿಡಿದಿರುವ ಖಡ್ಗದಿಂದ ಈ ನಿನ್ನ ತಾಯಿಯ ಶಿರವನ್ನು ಪಡ
ಆಶ್ಚರ್ಯ ಅಮ್ಮ ಇದು. ಯಾವುದು ಈ ಅಭಿಮನ್ಯುವಿನ ಜೀವನದಲ್ಲಿ ಘಟಿಸಬಾರದು ಎನ್ನುವ ಹಾಗೆ ಭಾವಿಸಿಕೊಂಡೆನು, ಅದುವೇ ಪ್ರಸಂಗ ಘಟಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಯ್ತಲ್ಲ ಅಮ್ಮ. ಮಾತು ಮಾತಿಗೂ ಅಭಿಮನ್ಯು ರಣಕ್ಷೇತ್ರಕ್ಕಾಗಿ ಹೋಗಬೇಕೆನ್ನುವಂತಹ ತುಡಿತವನ್ನು ವ್ಯಕ್ತಪಡಿಸುತ್ತಾನೆ ಅಂತಾದರೆ ಈ ಅಭಿಮನ್ಯುವಿನ ತೋಳತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಹೊರಟು ನಿಂತಿದ್ದಲ್ಲ ಅಮ್ಮ. ಅಮ್ಮ, ಅದು ಆ ಕಡೆಯಲ್ಲಿ ನೋಡು, ಪ್ರಾಯ ಸಮರ್ಥನಾಗಿರುವಂತಹ ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರ್ಗರೆಯುತ್ತಾ ಇರುವಂತಹ ವೃದ್ಧಾಪ್ಯದಲ್ಲಿರುವಂತವರನ್ನು ನೋಡಮ್ಮ. ಈಗ ಈ ಕಡೆಯಲ್ಲಿ ನೋಡಮ್ಮ, ಈಗಾಗಲೇ ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ದುಃಖಿಸುತ್ತಿರುವಂತಹ ಪರಿಸ್ಥಿತಿಯನ್ನು ನೋಡಮ್ಮ. ಈಗ ಈ ಕಡೆಯಲ್ಲಿ ಮದುವೆಯಾಗಿ 3 ದಿನಕ್ಕೆ ವಿಧವೆಯಾಗಿ ಸಿಂಧೂರ ಸೌಭಾಗ್ಯವನ್ನೇ ಕಳೆದುಕೊಂಡು ದುಃಖಿಸುವಂತಹ ಆ ಸ್ತ್ರೀಯರನ್ನು ನೋಡಮ್ಮ. ಯಾರ್ಯಾರದ್ದೋ ಮನೆಯ ಮಕ್ಕಳೆಲ್ಲ ಪಾಂಡವರ ಒಳಿತಿಗಾಗಿ ಹೆಣವಾಗುತ್ತಿರುವಾಗ ಪಾಂಡವ ವೀರನಾದ ಅಭಿಮನ್ಯುವನ್ನು ಮುಚ್ಚಿಟ್ಟುಕೊಳ್ಳುವ ಸ್ವಾರ್ಥ ಬೇಕೇನು ತಾಯಿ? ಕುರುಕುಲದ ಪಿತಾಮಹರಾಗಿರುವಂತಹ ಭೀಷ್ಮಾಚಾರ್ಯರೇ ಕೊಟ್ಟಿರುವಂತಹ ಪ್ರಶಸ್ತಿಯಮ್ಮ ಭಾರತ ರತ್ನ ಎನ್ನುವ ಹಾಗೆ ಅಭಿಮನ್ಯುವಿಗೆ. ಈ ಭಾರತದಲ್ಲಿ ಎಷ್ಟು ಜನ ವೀರರಿರಬಾರದಮ್ಮ, ಆದರೆ ಭಾರತ ರತ್ನ ಎನ್ನುವಂತಹ ಕೀರ್ತಿ ಪಡೆದಿದ್ದರೆ ಹೋರಾಟದಿಂದಲೇ ಮಾತ್ರ ಅಮ್ಮ. ವೀರ ಪಾರ್ಥನ ಮಡದಿಯಾಗಿ ಈ ವೀರ ಅಭಿಮನ್ಯುವನ್ನ ಹೆತ್ತ ಪುಣ್ಯಗರ್ಭೆಯಾಗಿ ನೀವು ಹೇಗೆ ಮಾಡುವುದು ಸರಿಯೇನು ತಾಯಿ? ಪ್ರಾಜ್ಞರಾಡಿದ ಮಾತು ನೆನಪಿಗೆ ಬರುವುದು, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡೆಗೆ ಅಶ್ವಮೇಧದ ಪುಣ್ಯ ಫಲವಿದೆ ಎನ್ನುವ ಹಾಗೆ ಅಳಿಯುವುದು ಕಾಯ, ಆ ಚಂದ್ರಾರ್ಕ ಸ್ಥಾಯಿಯಾಗಿ ಉಳಿಯುವುದು ಕೀರ್ತಿ ಎನ್ನುವ ಹಾಗೆ ನಂಬಿಕೊಂಡು ಬಂದವನಮ್ಮ ನಾನು. ಆ ಮಕ್ಕಳ ಹಾಗೆ ನಿಷ್ಪ್ರಯೋಜಕವಾಗಿರುವ ಬದುಕು ಈ ಅಭಿವೃದ್ಧಿಯಾಗಬೇಕು ಹೇಳು. ಬದುಕಿದರೆ 3 ದಿನ ಸಿಂಹದ ಮರಿಯಾಗಿ ಬದುಕುವುದಕ್ಕೆ ಇಚ್ಛೆ ಪಡುತ್ತಾನೆ ವಿನಃ ಹುಲು ನರಿಯ ಹಾಗೆ ಬದುಕುವುದಕ್ಕಿಷ್ಟ ಇಲ್ಲ ಅಮ್ಮ. ದಾಯಾದ್ಯ ಕಲಹ ಬೆಂಕಿಯೋಪಾದಿಯಲ್ಲಿ ಉರಿತಾ ಇರುವಾಗ ಶರದಿಯನ್ನೇ ಸುರಿಸಿ ದಾಯಾದ್ಯ ಕಲಹವನ್ನು ನಿಲ್ಲಿಸುವುದಕ್ಕೆ ನಾನು ಸಿದ್ಧವಿದ್ದೇನೆ. ಅರೆ ಕ್ಷಣದಲ್ಲಿ ಜಯಸಿರಿಯನ್ನ ಹೊತ್ತು ತಂದು ಪಾಂಡವರ ಶಿರದ ಮೇಲೆ ಮುಡಿಸುತ್ತೇನೆ ಅಮ್ಮ. ನಿಮ್ಮ ಶ್ರೀರಕ್ಷೆಯೇ ನನಗೆ ಬೆಂಬಲ, ದಯವಿಟ್ಟು ಬೇಡ ಅಂತ ಹೇಳಬೇಡಿ. ಹೊರಡೆ ನಿಂತಹ ನನ್ನ ಉತ್ಸಾಹಕ್ಕೆ ತಣ್ಣೀರನ್ನು ಸುರಿಯಬೇಡಿ. ಕಳುಹಿಸಿಕೊಡಿ ಅಮ್ಮ, ಕಳುಹಿಸಿಕೊಡಿ ಅಮ್ಮ. ಏನು ಆಶ್ಚರ್ಯ ಇದು, ನಿಮ್ಮ ಕಣ್ಣಲ್ಲೂ ನೀರು ಬರುವುದಕ್ಕೆ ಸಾಧ್ಯ ಉಂಟೇನಮ್ಮ? ಸುರಿವ ಕಂಬನಿ
ಪಾದಕ್ಕೆ ಪಾದಕ್ಕೆ ಜನರ ಪಾದದ ಯಾಕೆ ಹಿಡಿದ ಹೀಗೆ ಮಾಡಿದ ಮಗನೇ? ಬೇಡ ಕಂದ ಬೇಡ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ